ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ತಮ್ಮ ಯಜಮಾನನಿಗಾಗಿ ಕಾಯುತ್ತಿರುವ ಮನುಷ್ಯರಂತೆ ಇರ್ರಿ. ರೆಫರೆನ್ಸ್ ಪುಟ 3354, ಪುಟದ ಸಂಖ್ಯೆ 276, 277. ಯಜಮಾನನೇ ತನ್ನ ಸೇವಕರಿಗೆ ಸೇವೆ ಮಾಡುವನು. ಈ ಸೇವಕರಿಗೆ ದೊರೆಯುವ ವಿಶೇಷ ಪ್ರತಿಫಲವೇನು? ಈ ಸಾಮ್ಯವು ಅದನ್ನು ಹೇಳುವುದು. ಅವರು ಯಜಮಾನನೇ ನಡು ಕಟ್ಟಿಕೊಂಡು ಆತನು ಅವರ ಸೇವಕನಾಗುವನು. ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು. ನಮ್ಮ ಕರ್ತನ ಎರಡನೆಯ ಬರುವಿಕೆಯಲ್ಲಿ ಯಾವನೇ ತನ್ನ ಸೇವಕನು ತಾನು ಬಂದಿರುವುದನ್ನು ತಿಳಿಯುವುದಕ್ಕೆ ಮೊದಲೇ ಆತನು ಪ್ರತ್ಯಕ್ಷನಾಗಿರುವುದೆಂಬುದನ್ನು ಇದು ವ್ಯಕ್ತಗೊಳಿಸುವುದು. ಆತನು ಬಾಗಿಲು ತಟ್ಟುವನು ಅಥವಾ ತಾನು ಪ್ರತ್ಯಕ್ಷನಾಗಿರುವುದನ್ನು ಪ್ರಕಟ ಮಾಡಿಸುವನು. ಯಾರು ಆ ತಟ್ಟುವಿಕೆಯನ್ನು ಕೇಳುವರೋ ಅಂಥವರು ಮಾತ್ರ ಎಚ್ಚರವಾಗಿದ್ದು ಸಿದ್ಧರಾಗಿರುವರು. ಅಂದರೆ ಆತನನ್ನು ನಿರೀಕ್ಷಿಸುತ್ತಾ ಬಾಗಿಲು ತಟ್ಟುವುದನ್ನು ಕೇಳಿಸಿಕೊಳ್ಳಲು ಜಾಗರೂಕರಾಗಿರುವರು. ಇವರು ಒಂದು ವಿಶೇಷವಾದ ಆತ್ಮಿಕ ಔತಣವನ್ನು ಪಡೆಯುವರು. ಇದು ವಿಶೇಷವಾಗಿರುವುದು ಕಾರಣ ಅದು ಒಂದು ವಿಶೇಷ ಸಂದರ್ಭವಾಗಿದ್ದು ಅವರ ಆಸಕ್ತಿ ಮತ್ತು ಭಕ್ತಿ ಆಗುವ ವಿಶೇಷ ಬಹುಮಾನವಾಗುವುದು. ಅದು ವಿಶೇಷ ಸಹ, ಯಾಕೆಂದರೆ ಆ ಮನೆಯ ಯಜಮಾನನು ಅವರ ಸೇವಕನಾಗಲು ತಿರುಗಿಕೊಳ್ಳುವನು. ಆತನು ಆಶೀರ್ವಾದ ಮತ್ತು ಕೃಪಾ ಐಶ್ವರ್ಯಗಳ ಬೀಗದ ಕೈಯನ್ನು ಹೊಂದಿರುವನು ಮತ್ತು ಬೇರೊಂದೆಡೆ ವಿವರಿಸಿರುವಂತೆ ತನ್ನ ಬೊಕ್ಕಸದಿಂದ, ಅಂದರೆ ತನ್ನ ಭೋಜನ ವಸ್ತುಗಳ ಉಗ್ರಾಣದಿಂದ ಸತ್ವಶಾಲಿಯೂ ರಸವತ್ತಾಗಿಯೂ ಇರುವ ಹೊಸ ಮತ್ತು ಹಳೆಯ ರುಚಿ ಪದಾರ್ಥಗಳನ್ನು ಹೊರತರುವನು. ನಂಬಿಗಸ್ತರು ಖಂಡಿತವಾಗಿಯೂ ಅವರಿಗೆ ಹಿಂದೆಂದೂ ಒದಗಿಸಲಾಗಿರದಂಥ ಔತಣವನ್ನು ಪಡೆಯುವರು. ಈ ಸಂಗತಿಗಳು ಈಗಾಗಲೇ ನೆರವೇರಿರುವುದೆಂಬ ಅಂಶವನ್ನು ನಾವು ಎತ್ತಿ ಹಿಡಿದಿರುವೆವು. ಹಳೆಯ ಒಡಂಬಡಿಕೆಯ ಪ್ರವಾದನೆಗಳು ಸೂಚಿಸಿರುವಂತೆ ಆ ಬಾಗಿಲು ತಟ್ಟುವಿಕೆ ಅಥವಾ ಕರ್ತನ ಪ್ರತ್ಯಕ್ಷತೆಯ ಘೋಷಣೆಯನ್ನು 1875ನೇ ಇಸವಿಯಿಂದ ಮಾಡಲಾಗುತ್ತಿದ್ದು ಅದು ಈಗಲೂ ನಡೆಯುತ್ತಿರುವುದು. ಸಾಮ್ಯದಲ್ಲಿ ಹೇಳಿರುವ ಬಾಗಿಲು ತಟ್ಟುವಿಕೆಯು ಕೆಲವು ಕ್ಷಣಗಳ ಕಾಲ ಮಾತ್ರವಿರುವುದೆಂಬುದು ಸಮಂಜಸವಾಗಿರುವುದಾದರೂ ಅದರ ನೆರವೇರಿಕೆಯು ಸರಿಯಾಗಿ ವರ್ಷಗಳ ಕಾಲವನ್ನು ತೆಗೆದುಕೊಳ್ಳುವುದು. ಆ ಮನೆಯ ಸೇವಕರು ಗಮನಕ್ಕೆ ತೆಗೆದುಕೊಳ್ಳುತ್ತಿರುವರು. ಕರ್ತನ ಪ್ರತ್ಯಕ್ಷತೆಯ ವಿಷಯಗಳಿಗೆ ತನ್ನ ಹೃದಯ ಮತ್ತು ಮನಸ್ಸುಗಳನ್ನು ತೆರೆಯುವ ಪ್ರತಿಯೊಬ್ಬನಲ್ಲಿಯೂ ವಾಗ್ದಾನ ಮಾಡಲ್ಪಟ್ಟ ಆಶೀರ್ವಾದವು ನೆರವೇರಿಸಲ್ಪಡುವುದು. ಅಂದರೆ ರಸವತ್ತಾದ ಆತ್ಮಿಕ ಮೃಷ್ಟಾನ್ನ ಭೋಜನವನ್ನು ಹೊಂದುವನು. ಹೇಗೆಂದರೆ ದೇವರ ಯೋಜನೆಯನ್ನು ಅರ್ಥ ಮಾಡಿಕೊಂಡು ಮನನ ಮಾಡಿಕೊಳ್ಳುವ ಮತ್ತು ತನ್ನ ಜೀವಾತ್ಮಕ್ಕೆ ಹಿಂದೆಂದೂ ದೊರೆಯದಂಥ ಬಲ ಪೋಷಣೆಗಳನ್ನು ಪಡೆಯುತ್ತಿರುವನು. ಯಜಮಾನನು ಸೇವಕರಿಗೆ ಮಾಡುತ್ತಿರುವ ಈ ಸೇವೆಯು ಒಂದು ವೈಯಕ್ತಿಕವಾದ ಕಾರ್ಯ, ಸಾಮೂಹಿಕವಾದ ಸೇವೆ ಅಥವಾ ಔತಣವಲ್ಲವೆಂಬುದನ್ನು ಗ್ರಹಿಸಿಕೊಳ್ಳಬೇಕೆಂಬುದು. ಇಲ್ಲಿ ಕರ್ತನು ಲವೊದೋಕಿಯ ಹಂತವೆಂಬ ಹೆಸರಿಗಾಗಿರುವ ಕಡೆಯ ಹಂತದ ಸಭೆಗಾಗಿರುವ ಸಂದೇಶದ ಸಂಬಂಧದಲ್ಲಿ ಇದೇ ಘಟನೆಯನ್ನು ಹೀಗೆ ಸೂಚಿಸಿ ಹೇಳಿರುವನು. ಇಗೋ, ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು.